ಪೂಜೆ ಮಾಡಿಸೋರ್ತು ನಾನು ನೋಡ್ದಂಗಿಲ್ಲ. ರಾತ್ರಿ ಇಟ್ಕೊಂಡು ಕ್ರೇಜಿ ಅನ್ನಿಸ್ತಾ ಇದೆ. ಏನು ಮಾಡಿಲ್ಲ ಅವಳು. ಸೊ ಗೈಸ್ ಎಲ್ರಿಗೂ ನಮಸ್ಕಾರ. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಗಾಡಿ ತೊಗೊಂಡು 1 ವೀಕ್ ಆಯಿತು. ಸೊ ಇಲ್ಲಿ ತನಕ ಗಾಡಿ ಪೂಜೆ ಮಾಡಿಸಿಲ್ಲ. ಸೊ ಈಗ ಪೂಜೆಗೆ ಮಾಡ್ಸಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಗಾಡಿನ. ಸೊ ಹೋಗ್ತಾ ಮಾತಾಡೋಣ. ಸೊ ಗೈಸ್ ಆ್ಯಕ್ಚುಲಿ ಏನು ಅಂದರೆ ನಾನೀಗ R15 ಇಟ್ಕೊಂಡಿದ್ದೀನಿ. ಏನಕ್ಕೆಂದರೆ ಇಲ್ಲಿ ಟ್ರಾಫಿಕಲ್ಲಿ ನಂಗೆ R3 ಓಡ್ಸೋಕ್ಕೆ ಇಷ್ಟ ಇಲ್ಲ. ಆ್ಯಕ್ಚುಲಿ ನನ್ನ ನಂಬಿಕೆ ಏನು ಅಂದರೆ ಪೂಜೆ ಮಾಡಿಸೋರ್ತು ನಾನು ನೋಡ್ದಂಗಿಲ್ಲ ಅಂತ. ಸೊ ಹರ್ಷ ಇಲ್ಲಿದ್ದಾನೆ. ಆ್ಯಕ್ಚುಲಿ ಅವನ ಹತ್ರನೇ ಇದೆ ಗಾಡಿ. ನೋಡೋಣ, ಈಗ ನೈಸ್ ರೋಡಲ್ಲಿ ತಗೊತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೇ ಹರ್ಷಂಗೆ ಕೊಟ್ಟಿದ್ದೀನಿ ಈಗ ಟ್ರಾಫಿಕಲ್ಲಿ ಓಡಿಸುವಂತ. ಆ್ಯಂಡ್ ಆ್ಯಕ್ಚುಲಿ ನನ್ನ ಪ್ಲೇಸ್ ಇದೆಯಲ್ಲ, ನನ್ನ ಏರಿಯಾ ಇದೆಯಲ್ಲ, ಅದು ವರ್ಸ್ಟ್ ಇದೆ. ಸೊ ನಾನು ಸ್ವಲ್ಪ ಹೊರಗಡೆ ಬರೋಕ್ಕೆ ಹೇಳಿದೆ. ಸೊ ಅಲ್ಲಿ ಬಂದ ನಾನು ಈಗ ಇಲ್ಲಿಂದ ಒಟ್ಟಿಗೆ ಹೋಗ್ತಿದ್ದೀವಿ. ಆ ಏರಿಯಾ ಹೆಂಗಿದೆ ಅಂದರೆ ಈ ಏರಿಯಾ ಲೈಕ್ ಫುಲ್ಲು ಹೊಂಡ ಆ್ಯಂಡ್ ಫುಲ್ಲು ಗಲೀಜು ಧೂಳು ಫುಲ್ ಹಂಗೆ ಇದೆ. ಏನು ಮಾಡೋಂಗಿಲ್ಲ. ಅದಕ್ಕೆ ಆ್ಯಕ್ಚುಲಿ ಪ್ಲ್ಯಾನ್ ಏನಿದೆ ಅಂದರೆ ಸ್ವಲ್ಪ ಟೈಮು ಅದಾದಮೇಲೆ ಚೇಂಜ್ ಮಾಡಬೇಕು ಅಂತ. ಈ ಏರಿಯಾನೇ ಗೊತ್ತಾಗ್ತಿಲ್ಲ ಯಾವ ಏರಿಯಾಗೆ ಹೋಗಲಿ ನೆಕ್ಸ್ಟು ಅಂತ. ಯಾವ ಏರಿಯಾ ಹೆಂಗಿರಬೇಕು ಅಂದರೆ ಎಲ್ಲದಕ್ಕೂ ನಿಯರ್ ಇರಬೇಕು. ನನಗೆ ಈ ಫ್ರೆಂಡ್ಸನ್ನು ಮೀಟ್ ಆಗೋದಿರಲಿ, ನನಗೇನಾದರೂ ಐಟಮ್ ಬೇಕು ಅಂತಿರಲಿ, ಎಲ್ಲದಕ್ಕೂ ಮೇಯ್ನಾಗಿ ಫ್ರೆಂಡ್ಸನ್ನು ಮೀಟ್ ಆಗೋಕ್ಕೆ ಏನಂದರೆ ವ್ಲಾಗ್ಸ್ ಗೀಗ್ಸ್ ಮಾಡೋಕ್ಕೆಲ್ಲ ಫ್ರೆಂಡ್ಸ್ ಬೇಕಾಗ್ತಿರ್ತಾರೆ. ನನಗೆ ಇಲ್ಲಿಂದ ಹರ್ಷನ್ ಮನೆಗೆ 38 ಕಿಲೋಮೀಟ್ರ್ ಗೈಸ್, ನೈಸ್ ರೋಡಿಂದ. ಸೊ ನೀವು ಇಮ್ಯಾಜಿನ್ ಮಾಡ್ಬೋದು ನನಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಫಿರ್ಬಿ ನಾನು ಹೋಗ್ತೀನಿ, ಯಾಕಂದರೆ ನಿಮಗೆಲ್ಲ ಚೆನ್ನಾಗಿರೋ ವೀಡಿಯೋ ಮಾಡಿಕೊಡ್ಬೇಕು ಅಂತ. ಫಸ್ಟ್ ಒಬ್ಬಳೇ ಹೋಗೋಕ್ಕೆ ಮನಸ್ಸಾಗಲ್ಲ. ಈಗ ನಾಳೆ ನಾವು ಇವತ್ತು ಸ್ಯಾಟರ್ಡೆ ಬಂದುಬಿಟ್ಟು ನನಗೆ ಹೇಳಕ್ಕೆ ಮರ್ತಾಯಿತ್ತು. ಸೊ ಇವತ್ತು ಸ್ಯಾಟರ್ಡೆ, ಲಾಸ್ಟ್ ಸ್ಯಾಟರ್ಡೆ ನಾನು ಗಾಡಿ ಸಂಡೇ ತೊಗೊಂಡೋಗಿಂದ ಗಾಡಿ ಹಾಗೆ ಇಟ್ಟಿದ್ದೀನಿ. ಓಡಿಸು ಇಲ್ಲ, ಮುಟ್ಟು ಇಲ್ಲ, ಗಾಡಿ ಸ್ಟಾರ್ಟ್ ಕೂಡ ಮಾಡಿಲ್ಲ. ಅಷ್ಟು ಕೆಲಸ ಹೇಳೋಕ್ಕೆ ಈಸಿ ಆಗುತ್ತೆ. ಲೈಕ್ ಏನಂದರೆ ಏನಕ್ಕಕ್ಕ ವೀಡಿಯೋ ಆಗ್ತಿಲ್ಲ ಅಂತ ಕೇಳ್ತೀರಾ, ಬಟ್ ನನಗೆ ಹೆವಿ ಕೆಲಸ ಇದೆ ಗೈಸ್, ನೀವು ಎಣ್ಸ್ಕೊಳಂಗಿಲ್ಲ. ನಂದು ಜನರಲ್ ಶಿಫ್ಟ್ ಆಗಿರೋದ್ರಿಂದ ಎವ್ರಿ ಟೈಮ್ ನನಗೆ ಕಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ 5K ಗೈಸ್. ಸೊ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಇವತ್ತು 5Kಗೆ ಬಂದಿದ್ದೀನಿ. ಬೇಗ 50K ಆಗಲಿ ಅಂತ ಬೇಡ್ಕೊತೀನಿ. ಸೊ 50K ಆಗಬೇಕು ಅಂದರೆ ನಾನು ಅಷ್ಟೇ ಕಷ್ಟನೂ ಪಡಬೇಕು. ನಂಗೆ ಗೊತ್ತು ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಆಗುತ್ತೆ ಅಂತ. ಹಾರ್ಡ್ ವರ್ಕ್ಗಿಂತ ಜಾಸ್ತಿ ಕನ್ಸಿಸ್ಟೆನ್ಸಿ. ಸೊ ಕನ್ಸಿಸ್ಟೆನ್ಸಿ ಇದ್ದರೆ ನಮ್ಮ ಜನರಿಗೆ ಇಷ್ಟ ಆಗುತ್ತೆ. ಸೊ ಗೈಸ್ ಟ್ರಾಫಿಕ್ ನೋಡಿ, ಏನು ಟ್ರಾಫಿಕ್ಕು ಅಂದರೆ ಯಪ್ಪ, ನಾಟ್ ಎಟ್ ಆಲ್ ಎಕ್ಸ್ಪೆಕ್ಟೆಡ್. ಇಟ್ಸ್ ಓಕೆ. ಎಲ್ಲಿಂದ ಹೋಗ್ತವ್ರೆ ಅಂತಲೇ ಗೊತ್ತಾಗ್ತಿಲ್ಲ. ನಾವು ಓಡಿಸ್ತಾ ಇದ್ದೀವಿ ಫೈನಲಿ ನಮ್ಮ ಬೇಬಿನ. ಸೊ ಬೇಬಿ ಅಲ್ಲ ಹೆಸರು, ಐ ಡೋಂಟ್ ನೋ ಏನು ಇಡಬೇಕು ಅಂತ, ಬಟ್ ಇನ್ನೂ ಯೋಚನೆ ಮಾಡಿಲ್ಲ. ಪೂಜೆ ಮಾಡದೆ ಓಡಿಸ್ತಾ ಇದ್ದೀನಿ ಅನ್ನೋದೊಂದು ಇದೆ ಮನಸ್ಸೊಳಗಡೆ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಇಲ್ಲೆಲ್ಲ ಸ್ಪೀಡ್ ಕ್ಯಾಮ್ರಾ ಇದೆ ಗೈಸ್. ಸೊ ಇಲ್ಲೆಲ್ಲ ಸ್ಪೀಡಾಗಿ ಹೋಗೋಕ್ಕಾಗಲ್ಲ, ಸ್ವಲ್ಪ ಸ್ಲೋ ಆಗಿ ಹೋಗಬೇಕು. ನಾನು ತುಂಬ ಒಂದೇ ವರ್ಡನ್ನು ಯೂಸ್ ಮಾಡ್ತೀನಿ, ನಂಗೆ ಗೊತ್ತು, ಗಾಯ್ಸ್ ಅಂತ. ಸೊ ಏನಿಲ್ಲ, ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಲ್ಲ, ಅದಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದೇನೆಂದರೆ ಇಲ್ಲಿ ಇದನ್ನು ಮುಚ್ಚೋಕ್ಕಾಗಲ್ಲ, ವೈಸರ್ನ. ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ವೈಸರ್ ಮುಚ್ಚಿದ್ರೆ. ಇದು ಹೆವಿ ಸ್ಪೀಡ್ ಇದೆ ಗೈಸ್, ಗಾಡಿ ಹೆವಿ ಸ್ಪೀಡ್ ಇದೆ, ಕಂಟ್ರೋಲ್ಗೆ ಸಿಗಲ್ಲ ಆ ಥರ ಸ್ಪೀಡ್ ಇದೆ. ಆ್ಯಂಡ್ ಮೇಯ್ನಾಗಿ ಏನಂದರೆ ಯಮಹ ಎಲ್ಲದು ಹಂಗೆ ಅಲ್ವಾ, ಯಮಹ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನಮ್ಮದೆಲ್ಲ ರೈಡ್ಸ್ ಇರುತ್ತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಗೋ ಫಾರ್ ಅ ರೈಡ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಅಂದರೆ ಫುಲ್ಲು ಸಖತ್ ಲೈಕ್ ಫಾಗ್ ಇದೆ. ಸೊ ಇಟ್ಸ್ ಟು ಗುಡ್. ರಾತ್ರಿ ಇಟ್ಕೊಂಡು ಕ್ರೇಜಿ ಅನ್ನಿಸ್ತಾ ಇದೆ. 94 ಹೋಗಿದೆ ಗೊತ್ತಾಗಲ್ಲ ಅಂತ ಹೇಳ್ಬೋದು. ನಾನು ಇದ್ರದ್ದು ಬ್ರೀಫ್ ವಿಡಿಯೋ ನಿಮ್ಗೆ ಹಾಕ್ತೀನಿ. ಬಟ್ ಈಗ ಸದ್ಯಕ್ಕೆ ನಮ್ಮ ಬೇಬಿನ, ನಮ್ಮ ಬ್ಯೂಟಿಫುಲ್ಲನ್ನು, ನಮ್ಮ ಬ್ಯೂಟಿನ ಪೂಜೆ ಮಾಡಿಸೋಣ. ಎಲ್ಲರೂ ತುಂಬ ಕಂಗ್ರ್ಯಾಚುಲೇಷನ್. ನೈಸ್ ಬೈಕ್, ಕಲರ್ ಚೆನ್ನಾಗಿದೆ ಎಲ್ಲ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೃತ್ಪೂರ್ವಕ ಧನ್ಯವಾದಗಳು. ನನಗೆ ಗೊತ್ತು ನನಗೆ ಕೇಳಿಸ್ತಾ ಇರಲ್ವೇನೋ ಪ್ರಾಪರಾಗಿ, ಬಟ್ ನಾನು 84 ಇದ್ದೀನಿ, ಆದರೂ ಅದು ಸ್ವಲ್ಪ ಜಾಸ್ತಿನೇ ಕೇಳಿಸುತ್ತೆ. ಸೊ ಗೈಸ್ ಈಗ ಇನ್ನೂ ಇದೆ 10-15 ಇದೆ, ಹೋಗಬೇಕು ಈಗ. ಸೊ ನಾವಿಲ್ಲಿ ಇಲ್ಲಿಂದ ಎಲ್ಲಿ ಆ್ಯಕ್ಚುಲಿ ಇಲ್ಲಿ ಹೆವಿ ಇದೆ, ಸ್ವಲ್ಪ ಜಾಸ್ತಿನೇ ಕ್ರಾಸ್ ಇದೆ. ಹಿಂಗೆ ತಗೊಂಡ್ಮೇಲೂ ಇನ್ನೊಂದು ಹೆಂಗಂದರೆ ನೋಡಿ ಹಿಂಗಿದೆ,
ಕ್ರೇಜಿ ಇದೆ ಇದು ಮಾತ್ರ, ಬಟ್ ಹೆವಿ ಡೇಂಜರ್ ಇದೆ. ಗೈಸ್ ನಾವು ಸಿಟಿ ಒಳಗೆ ಎಂಟರ್ ಆಗಿದ್ದೀವಿ. ನಾನು ಅವನಿಗೆ R3 ಕೊಟ್ಟೆ. ಏನಕ್ಕೆ ಅಂದರೆ ನನಗೆ ಸಿಟಿ ಒಳಗೆ ಓಡ್ಸೋಕ್ಕೆ ಇಷ್ಟ ಇಲ್ಲ. ಅದನ್ನು ಹೇಳಿದೆ ಅಲ್ವಾ, ಲೈಕ್ ಸ್ವಲ್ಪ ಪ್ರಾಬ್ಲಮ್ಮು, ನನಗೆ ಪೂಜೆ ಮಾಡಿಸಿದ ಧೈರ್ಯ ಇರಲ್ಲ. ಅಲ್ಲಿ ನೈಸ್ ರೋಡ್ ಆದರೂ ಅಷ್ಟೇನು ಅನ್ಸಲ್ಲ ಅಂತ ಓಡಿಸ್ದೆ, ಖಾಲಿ ಇರುತ್ತಲ್ವಾ ಅಂದರೆ ಅದಕ್ಕೆ ಅವನಿಗೆ ಕೊಟ್ಟೆ. ಈಗ ಸೀದಾ ಹರ್ಷ ಮನೆಗೆ ಹೋಗಿ, ನನಗಾದ್ರೂ ಭಯ ಆಗ್ತಿದೆ ಗೈಸ್, ಎಲ್ಲಾದರೂ ದೇವಸ್ಥಾನ ಕ್ಲೋಸ್ ಆಗಿದ್ರೆ ಅಂತ. ನೀವು ನೋಡಿದ್ರ ನಂದು ನಂಬರ್ ಪ್ಲೇಟ್ನ ಫ್ಲೆಕ್ಸ್ ಮಾಡುವಂಥ ವಿಷಯ 0003 0003 ಸಿಕ್ಕಿದೆ ನನಗೆ. ಸೊ ನೈಸ್. ಆ್ಯಂಡ್ ಅದೇ ಗಾಡಿ ಬಗ್ಗೆ ನಿಮಗೆಲ್ಲ ಸ್ಪೆಸಿಫಿಕೇಷನ್ ಎಲ್ಲ ನೆಕ್ಸ್ಟ್ ಹೇಳ್ತೀನಿ. ಆ್ಯಂಡ್ ಎಲ್ಲಿ ತಗೊಂಡೆ, ಏನು ತಗೊಂಡೆ ಅದೆಲ್ಲ ನೆಕ್ಸ್ಟ್ ಹೇಳ್ತೀನಿ. ಏನಕ್ಕಂದರೆ ಅದು ಆ ಥರ ವಿಷಯನೆಲ್ಲ ಒಂದೇ ವಿಡಿಯೋದಲ್ಲಿ ಲೈಕ್ ನಾವು ಹೇಳಿದ್ರೆ ಚೆನ್ನಾಗಿರುತ್ತೆ, ನಿಮಗೂ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಎಲ್ಲ ವಿಷಯನೂ. ಹೋಗಿ ಅಂಕಲ್ ಹೋಗಿ ಹೋಗಿ ಹೋಗಿ, ಸೊ ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಓಕೆ, ಈ ಥರ ನನಗೆ ಅಲ್ಲಿಂದ ಅಲ್ಲಿಗೆ ಜೋಡಿಸಿ ಹೇಳೋಕ್ಕೆ ಈಸಿ ಆಗುತ್ತೆ. ನೋಡಿ, ಎಲ್ಲಿ ತಗೊಂಡೆ, ಹೆಂಗೆ ತಗೊಂಡೆ, ಎಷ್ಟು ಖರ್ಚಾಯಿತು, ಸೊ ಅಲ್ಲಿಂದ ಅಲ್ಲಿಗೆ ಹೇಳಬೇಕು ಯಾವ ಥರ ನಾನು ರೆಡಿ ಮಾಡಿದೆ ಆ ದುಡ್ಡನ್ನ ಅಂತೆಲ್ಲ. ಸೊ ಐ ಥಾಟ್ ಲೈಕ್ ಅದನ್ನು ಒಂದು ವೀಡಿಯೋ ಮಾಡೋಣ. ಆ್ಯಂಡ್ ಗಾಡಿ ಮೇಲೆ ಗಾಡಿನ ಎದುರಿಟ್ಕೊಂಡೇ ವೀಡಿಯೋ ಮಾಡೋಣ ಅಂತ. ನಿಮ್ಗೆ ಗೊತ್ತು ಗೈಸ್, ಅಂದರೆ ಈ ಬ್ಯಾಂಗ್ಳೂರಲ್ಲಿ ಜಾಗ ಸಿಗೋದೇ ಕಷ್ಟ. ನೈಸ್ ರೋಡ್ ಎಲ್ಲಾದರೂ ಹೋಗಿ ಮಾಡಬೇಕು. ಮಾಡ್ತೀವಿ, ಬೇಗನೆ ಮಾಡ್ತೀವಿ, ಡೋಂಟ್ ವರಿ. ನಾನು ಆದಷ್ಟು ಬೇಗನೆ ಅದ್ರ ವೀಡಿಯೋ ಹಾಕ್ತೀನಿ. ಮೇಯ್ನಾಗಿ ನಿಮ್ಗೆ ಅದೇ ಎಲ್ಲರಿಗೂ ಇರುತ್ತೆ, ಹೆಂಗೆ ದುಡ್ಡು ಒಟ್ಟು ಮಾಡೋದನ್ನ, EMIನ ಕ್ಯಾಶಾ, ಎಲ್ಲಿ ತಗೊಂಡೆ, ಹೆಂಗೆ ತಗೊಂಡೆ, ಎಲ್ಲಿ ಹುಡುಕಿದೆ, ಎವ್ರಿಥಿಂಗ್ ಐ ಆನ್ಸರ್ ಇನ್ ನೆಕ್ಸ್ಟ್ ವೀಡಿಯೋ. ಸೊ ಗೈಸ್ ನಾನು ಕೂತಿದ್ದೀನಿ ಬ್ಯಾಕ್ ಸೈಡಲ್ಲಿ. ಏನಕ್ಕೆ ಅಂದರೆ ನಂಗೆ ಇದು ಟ್ರಾಫಿಕಲ್ಲಿ ಓಡ್ಸೋಕೆ ಮನಸ್ಸಿಲ್ಲ ಈಗ, ಅದಕ್ಕೆ. ಆ್ಯಂಡ್ ಹೋಗ್ಬೇಕಾದ್ರೆ ನಾನೇ ಟ್ರಾಫಿಕಲ್ಲೇ ಓಡಿಸ್ಕೊಂಡು ಹೋಗ್ಬೇಕು. ಸೊ ಇದೇ ದೇವಸ್ಥಾನ ಆಕ್ಸಿಡೆಂಟ್ ಗಣೇಶ್ ಅಂತ. ಸೊ ನಾನೀಗ ಜಸ್ಟ್ ಹೂ ಹಾಕಿದ್ದೀನಿ, ಅವ್ರು ಬಂದು ಪೂಜೆ ಮಾಡ್ತಾರೆ. 2 ಗಾಡಿ ತೊಗೊಂಬಂದಿದ್ವಿ, 3 ಜನ ಬಂದಿದ್ವಿ. ಟೈಮ್ ಆಗಿದೆ, ಬಟ್ ಆದರೂ ಓಕೆ ಅಂತ ಹೇಳಿದ್ದಾರೆ. ಸೊ ಮಾಡಿಸೋಣ, ಮಾಡಿಸ್ಬಿಟ್ಟು ಹೋಗೋಣ. ಸೊ ಈಗ ಟೈಮ್ ಬಂದುಬಿಟ್ಟು ಆಗಿದೆ 8 o'clock, ಬಟ್ ಆದರೂ ಪೂಜೆ ಮಾಡಿಕೊಡ್ತಿದ್ದಾರೆ. ಆಲ್ಮೋಸ್ಟ್ ಗಾಡಿಗೆಲ್ಲ ಹಾಕಿದ್ದೀನಿ, ಹೂವು, ನಿಂಬೆಹಣ್ಣು ಎಲ್ಲ ಹಾಕಿಟ್ಟಿದ್ದೀನಿ. ಸೊ ನೋಡೋಣ, ಬಂದು ಪೂಜೆ ಮಾಡಿದ್ಮೇಲೆ ಸಿಗೋಣ. ತಳ್ಳೋ. ಹಾಂ ಮಾಡು. ಅವ್ರು ಹೇಳ್ದಲ್ಲ ಮಾಡಬೇಕು, ಆನ್ ಮಾಡ್ಕೊಂಡು ಮುಂದೋಗಿ ಅಂತ. ಹೆಸ್ರೇನು ಇಡಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಡಿಸೈಡ್ ಮಾಡಿಲ್ಲ ಅವಳು. ನಾವು ಚಾಟ್ಸ್ ತಿಂತಾ ಇದ್ದೀವಿ. ಇವನು ವಿಡಿಯೋ ಮಾಡ್ತಾ ಇದ್ದಾನೆ. ಗಾಡಿ ಪೂಜೆ ಆಯಿತು, ಅಲ್ಲಿದೆ ನಂದು. ಗಾಯ್ಸ್ ಎಲ್ಲ ನನ್ನ ಗಾಡಿ ಜೊತೆ ಫೋಟೋ ಎಲ್ಲ ತಗೊತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಚೆನ್ನಾಗಿದ್ಯಾ? ಯಾರನ್ನ ಕೂತ್ಕೊತೀರಾ? ನಿಮ್ಮಮ್ಮಂಗೆ ಗ್ರೌಂಡ್ ಕರ್ಕೊಂಡು ಹೋಗ್ಬೇಕಂತೆ. ಬಾಯ್ ಬಾಯ್. ಸೊ ಗೈಸ್ ನಾನೀಗ ಹರ್ಷ ಮನೆಯಿಂದ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಕ್ಯೂಟ್ ಗಣೇಶ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಅಯ್ಯೋ ಎಷ್ಟು ಬಿಗ್ಗಿದೆ, ಕ್ಯೂಟಾಗಿದೆ ಮಾತ್ರ. ಎಸ್ ಗೈಸ್, ಫುಲ್ಲು ಖುಷಿಯಾಗ್ಬಿಟ್ಟಿದ್ದೀನಿ. ಖುಷಿ ಏನಂದರೆ ಗಾಡಿಗೆ ಆರಾಮ್ಸೆ ಪೂಜೆ ಆಯಿತು. ಫುಲ್ ಖುಷಿ ಆಯಿತು ಪೂಜೆ ಆದಮೇಲೆ ನನಗೆ. ಏನಕ್ಕೆ ಅಂದರೆ ಲೈಕ್ ಒಂದು ಕಂಪ್ಲೀಟ್ ಫೀಲ್ ಅದು. ಗಾಡಿ ತಗೊಳ್ಳೋದು, ಆಮೇಲೆ ಪೂಜೆ ಮಾಡಿಸಿದ್ದು, ಅದೇನೋ ಒಂಥರ ಕಂಪ್ಲೀಟ್ ಫೀಲು. ಆ್ಯಂಡ್ ತುಂಬ ಖುಷಿ ಆಯಿತು. ಏನು ಕಾಣಿಸಲ್ಲ, ಆಚೆ ಈಚೆ ನೋಡಿಕೊಂಡು ಎಲ್ಲೋ ನೋಡಿಕೊಂಡು ಎಲ್ಲಿಗೆ ಹೋಗ್ಬೇಕಂತಲೇ ಗೊತ್ತಿರಲ್ಲ ಫಸ್ಟ್ ಆಫ್ ಆಲು. ಅದಾದ್ಮೇಲೆ ಆಚೆ ಈಚೆ ನೋಡ್ಕೊಳ್ಳೋದು, ಈಚೆ ನೋಡೋದು ಅಲ್ಲ, ಬೇರೆಯವ್ರಿಗೂ ಕಷ್ಟ ಆಗುತ್ತೆ. ಬೈಕನ್ನ ಸಡನ್ನಾಗಿ ನಾನು ಸ್ಟಾಪ್ ಮಾಡೋಕ್ಕಾಗಲ್ಲ ಅಲ್ವಾ. ಓಕೆ ಗೈಸ್, ಲೆಟ್ಸ್ ಎಂಡ್ ದಿಸ್ ವ್ಲಾಗ್ ಬಿಕಾಸ್ ನನಗೆ ಸ್ವಲ್ಪ ಬೇಗ ಹೋಗಬೇಕು. ವ್ಲಾಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ರೆ ಅದೇ ಆಗಿರುತ್ತೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನೀವು ಕನ್ಸಿದ್ದು ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ನೀವು ನೇಮ್ ಸಜೆಸ್ಟ್ ಮಾಡಿಲ್ಲ, ಇನ್ನು ನೇಮ್ ಮಾಡಿದ್ದೀರಾ, ಕನ್ಸಿಡರ್ ಮಾಡಿದ್ದೀನಿ. ಇಷ್ಟ ಆಗಿದ್ದು ಆ್ಯಕ್ಚುಲಿ ಭೈರವ ಅಂತ ಒಬ್ರು ಹೇಳಿದ್ರು, ಅದು ತುಂಬ ಇಷ್ಟ ಆಯಿತು. ಬಟ್ ಆ್ಯಕ್ಚುಲಿ ಗೈಸ್ ನಿಮಗೆ ಗೊತ್ತು, ಭೈರವ ಮೀನ್ಸ್ ಸ್ವಲ್ಪ ಶಿವನ ಹೆಸರು ಗೊತ್ತಾಗುತ್ತೆ. ಸೊ ಶಿವ
ಶಿವ ನಮ್ಮನ್ನು ಕರ್ಕೊಂಡು ಹೋಗೋ ವಾಹನ ಅಲ್ಲ, ನಾವು ಶಿವನ ಹೆಗಲ ಮೇಲೆ ಇಟ್ಕೊಳ್ಬೇಕು. ಸೊ ಶಿವ ಆ ಲೆವೆಲು, ಶಿವನ್ ಏನಂತಾರೆ, ಒಂದು ಸ್ಥಳನೇ ಬೇರೆ. ನಾನು ಭೈರವ ಅಂತ ಹೆಸರಿಟ್ಟು ಶಿವ ಹೆಗಲ ಮೇಲೆ ಕೂತ್ಕೊಂಡು ಹೋದಂಗೆ ಆಗುತ್ತೆ. ನನಗೆ ದೇವ್ರ ಹೆಸರಿಡೋಕ್ಕೆ ಇಷ್ಟ ಇಲ್ಲ. ಓಕೆ ಗೈಸ್, ನೀವು ಸಜೆಸ್ಟ್ ಮಾಡಿ ನೇಮ್ನ, ಇನ್ನೂ ನೇಮ್ ಸಜೆಸ್ಟ್ ಮಾಡಿ ನೋಡೋಣ. ಯಾವುದಾದ್ರೂ ಒಂದು ಆರಿಸ್ಬಿಟ್ಟು ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾಮಕರಣ ಮಾಡೋಣ ನಮ್ಮ ಬೇಬಿದು. ಸೊ ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಾನು ಹೇಳ್ದಂಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಪ್ಲೀಸ್ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ನಾವು 5K ಹಿಟ್ ಆಗಿದ್ದೀವಿ, ಬೇಗ 10K ಆಗಿಬಿಡ್ಲಿ ಅಂತ ಬೇಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ 5K ಮಾಡಿದ್ದಕ್ಕೆ ಫಸ್ಟ್. ಆ್ಯಂಡ್ ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್.